ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನೊಂದು ಬೋಲ್ಡ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಅದು ನಿಮ್ಮ ಬಾಲ್ಯದ ಎಲ್ಲ ಬಿಲೀಫ್ಸನ್ನು ಬ್ರೇಕ್ ಮಾಡುತ್ತೆ. ಕೇಳಿಸ್ಕೊಳ್ಳಿ. ಪ್ರಪಂಚದಲ್ಲಿ ಗೆಲ್ಲುವ ಜನ ಸಕ್ಸಸ್ ಸಿಕ್ಕಿದ ಮೇಲೆ ಸೆಲೆಬ್ರೇಟ್ ಮಾಡಲ್ಲ. ಬದಲಿಗೆ ಅವರು ಮೆಂಟಲಿ ಆ ಸಕ್ಸಸ್ಸನ್ನು ಮೊದಲೇ ಸೆಲೆಬ್ರೇಟ್ ಮಾಡಿರ್ತಾರೆ. ಆಗಲೇ ಆ್ಯಕ್ಚುಲಿ ಗೆದ್ದಿರ್ತಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಚಿಕ್ಕ ವಯಸ್ಸಿನಿಂದ ನಮಗೆ ಹೇಳ್ಕೊಟ್ಟಿರೋದು ಏನಂದರೆ, ಮೊದಲು ಹಾರ್ಡ್ ವರ್ಕ್ ಮಾಡು, ರಕ್ತ ಬೆವರು ಎಲ್ಲನೂ ಸುರಿಸು, ಆಮೇಲೆ ಡೆಸ್ಟಿನೇಷನ್ ಸಿಕ್ಕಾಗ ಖುಷಿ ಪಡು ಅಂತ. ಆದರೆ ಯೂನಿವರ್ಸ್ನ ಕಾನೂನು ಇದಕ್ಕೆ ಟೋಟಲಿ ಉಲ್ಟಾ ಕೆಲಸ ಮಾಡುತ್ತೆ. ಆದರೆ ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ಯಾವಾಗ ನನ್ನ ಕೈಗೆ ತುಂಬ ದುಡ್ಡು ಬರುತ್ತೋ ಆ ದಿನ ನಾನು ರಿಚ್ ಅಂತ ಫೀಲ್ ಮಾಡ್ತೀನಿ ಅನ್ನೋ ವೇಟಲ್ಲಿ ಇರ್ತೀವಿ. ಡೋಂಟ್ ವರಿ, ಆ ದಿನ ಯಾವತ್ತೂ ಬರಲ್ಲ. ಇವತ್ತಿನ ಈ ವಿಡಿಯೋ ನಿಮ್ಮ ಲೈಫ್ನ ಬಿಗ್ಗೆಸ್ಟ್ ಪ್ಯಾರಾಡೈಮ್ ಶಿಫ್ಟ್ ಆಗುತ್ತೆ. ಇವತ್ತು ನಾವು ಆ ಸೀಕ್ರೆಟ್ನ ಅನ್ಲಾಕ್ ಮಾಡ್ತೀವಿ. ಎಲ್ಲಿ ರಿಯಾಲಿಟಿ ನಿಮ್ಮ ಮುಂದೆ ಮಂಡಿಯೂರಿ ಕೂರ್ಲೇಬೇಕು ಅಲ್ಲಿ. ಸ್ನೇಹಿತರೆ, ಇವತ್ತು ನಾವು ನಿಂತಿದ್ದೀವಿ ಒಂದು ಮಾಸ್ಟರ್ ಕ್ಲಾಸ್ನ ಗ್ರ್ಯಾಂಡ್ ಫಿನಾಲೆಯಲ್ಲಿ. ನಾವು ಡಿಕೋಡ್ ಮಾಡ್ತಾ ಇದ್ದೀವಿ ಡಾಕ್ಟರ್ ಜೋಸೆಫ್ ಮರ್ಫಿಯ ಲೆಜೆಂಡರಿ ಬುಕ್ ಬಿಲೀವ್ ಇನ್ ಯುವರ್ ಸೆಲ್ಫ್ನ ಪಾರ್ಟ್ 6 ಹಾಗೆ ಗ್ರ್ಯಾಂಡ್ ಫಿನಾಲೆ. ಹಿಂದಿನ 5 ಪಾರ್ಟ್ಸ್ನಲ್ಲಿ ನಾವು ಇಮ್ಯಾಜಿನೇಷನನ್ನು ಎಬ್ಬಿಸೋದು, ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ಹಾಗೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಆರ್ಡರ್ಸ್ನ ಕೊಡೋದನ್ನು ಕಲ್ತಿದ್ವಿ. ಆದರೆ ಇವತ್ತು ನಾವು ಆ ಫೈನಲ್ ಚಾಪ್ಟರ್ ಸಫಲತೆಯನ್ನ ಕಲ್ಪನೆ ಹೇಗೆ ಮಾಡೋದು ಇದಕ್ಕೆ ಎಂಟರ್ ಆಗ್ತಾ ಇದ್ದೀವಿ. ಅದು ಎಲ್ಲವನ್ನ ಒಂದಕ್ಕೊಂದು ಲಾಕ್ ಮಾಡುತ್ತೆ. ಇವತ್ತು ನಾವು ಕಲಿತಿದ್ದೀವಿ ಲಿವಿಂಗ್ ಮೆಂಟಲಿ ಇನ್ ದ ಅಚೀವ್ಡ್ ಸ್ಟೇಟ್. ಅಂದರೆ ಸಕ್ಸಸ್ನ ಎಂಥ ಕಲ್ಪನೆ ಅಂದರೆ, ಅಲ್ಲಿ ನಿಮ್ಮ ಮೈಂಡ್ ಅಸಲಿ ಹಾಗೆ ನಕಲಿ ನಡುವೆ ಡಿಫ್ರೆನ್ಸ್ನ ಮರೆತು ಬಿಡುತ್ತೆ. ನೀವು ಸಕ್ಸಸ್ನ ಕ್ಲಿಯರ್ ಪಾತ್ ಯಾವುದು ಅಂತ ಟೆನ್ಷನಲ್ಲಿದ್ದರೆ ಇವತ್ತು ನಿಮಗೆ ನಿಮ್ಮ ಡೆಸ್ಟಿನಿನ ಎಕ್ಸಾಕ್ಟ್ ದಾರಿ ಸಿಗಲಿದೆ. ಈ ಫೈನಲ್ ವಿಡಿಯೋ ನಿಮ್ಮ ಡೆಸ್ಟಿನಿನ ಲೈಫ್ ಲಾಂಗ್ ಬರೆಯುತ್ತೆ. ನೋಡ್ತಾ ಇರಿ. ಬನ್ನಿ, ಈ ಲಾಸ್ಟ್ ಕಾನ್ಸೆಪ್ಟ್ನ ಒಂದು ಗ್ಲೋಬಲ್ ರಿಕಗ್ನೈಸ್ಡ್ ಸ್ಟೋರಿಯಿಂದ ಅರ್ಥ ಮಾಡ್ಕೊಳ್ಳೋಣ. ಇದು ಲಿಟ್ರಲಿ ಪ್ರಪಂಚದ ರಿಯಾಲಿಟಿನೇ ತಮ್ಮ ಮೈಂಡಿಂದ ಬೆಂಡ್ ಮಾಡಿತ್ತು. ವರ್ಷ 1970. ಅಲ್ಲಿ ಒಬ್ಬ 30 ವರ್ಷದ ಅನ್ಎಂಪ್ಲಾಯ್ಡ್ ಸ್ಟ್ರಗಲಿಂಗ್ ಆಕ್ಟರ್ ಇದ್ದ. ಅವನ ಮುಖ ಸ್ವಲ್ಪ ಪ್ಯಾರಲೈಸ್ ಆಗಿತ್ತು, ಹಾಗೆ ಮಾತಾಡೋಕೆ ಕಷ್ಟ ಆಗ್ತಿತ್ತು. ಎಕ್ಸ್ಟ್ರೀಮ್ ಬಡತನ, ಸ್ಟ್ರಗಲ್ ಯಾವ ಲೆವೆಲ್ ಅಲ್ಲಿ ಇತ್ತು ಅಂದರೆ, ತನ್ನ ಪ್ರೆಗ್ನೆಂಟ್ ಹೆಂಡತಿಗೆ ಊಟ ಹಾಕೋಕ್ಕೂ ಕೂಡ ದುಡ್ಡಿರ್ತಾ ಇರಲಿಲ್ಲ. ಬೇರೆ ದಾರಿ ಇಲ್ಲದೆ ಅಳ್ತಾ ಅವನು ತನ್ನ ಅತಿ ಪ್ರೀತಿಯ ಫ್ರೆಂಡ್, ತನ್ನ ತಾಯಿ ಬಟ್ಕಸ್ನ ಒಂದು ಲಿಕ್ಕರ್ ಸ್ಟೋರ್ ಹೊರಗಡೆ ಬರೀ $50ಗೆ ಸೆಲ್ ಮಾಡ್ದ. ಆ ಆಕ್ಟರ್ ಹೆಸರೇ ಸಿಲ್ವೆಸ್ಟರ್ ಸ್ಟಾಲೋನ್. ಇದು ಅವರ ಲೈಫ್ನ ಅತಿ ಡಾರ್ಕೆಸ್ಟ್ ಪಾಯಿಂಟ್ ಆಗಿತ್ತು, ಟೋಟಲ್ ಹೋಪ್ಲೆಸ್ನೆಸ್. ಆದರೆ ಸ್ಟಾಲನ್ಸ್ನ ರಿಯಾಲಿಟಿ ಅಕ್ಸೆಪ್ಟ್ ಮಾಡಿಕೊಂಡು ರಿಜೆಕ್ಟ್ ಮಾಡಿದ್ರು. ಆದರೆ ಸ್ಟಾಲನ್ ಆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡೋಕೆ ರಿಜೆಕ್ಟ್ ಮಾಡಿದ್ರು. ಅವರು ಒಂದು ಬಾಕ್ಸಿಂಗ್ ಮ್ಯಾಚ್ ನೋಡಿದ್ರು, ಹಾಗೆ ಒಂದು ಸ್ಕ್ರಿಪ್ಟ್ ಬರೆದ್ರು. ಅದರ ಹೆಸರೇ ರಾಕಿ. ಅವರು ಈ ಫಿಲ್ಮ್ನ ಎಂಡ್ ರಿಸಲ್ಟ್ನ, ಆ ಸಕ್ಸಸ್ನ ತಮ್ಮ ಮೈಂಡ್ನಲ್ಲಿ ಎಷ್ಟು ಡೀಪ್ ಆಗಿ ವಿಜುವಲೈಸ್ ಮಾಡಿದ್ರು ಅಂದರೆ, ಅವರಿಗೆ ಪ್ರಾಕ್ಟಿಕಲಿ ಫೀಲ್ ಆಗ್ತಾ ಇತ್ತು ತಾವು ಸ್ಕ್ರೀನ್ ಮೇಲೆ ಪಂಚ್ ಮಾಡ್ತಾ ಇದ್ದೀನಿ ಅಂತ. ಅವರು ವಿಜುವಲಿ ರಾಕಿ ಆಗಿಬಿಟ್ಟಿದ್ರು. ಸ್ಟಾಲನ್ ಆ ಸ್ಕ್ರಿಪ್ಟ್ ತಗೊಂಡು ಸ್ಟುಡಿಯೋಸ್ ಹತ್ರ ಹೋದರು. ಒಂದು ಸ್ಟುಡಿಯೋಗೆ ಆ ಸ್ಕ್ರಿಪ್ಟ್ ಎಷ್ಟು ಇಷ್ಟ ಆಯಿತು ಅಂದರೆ, ಅವರು ಸ್ಟಾಲನ್ಗೆ $3,60,000 ಆಫರ್ ಮಾಡಿದ್ರು. ಇವತ್ತಿನ ಲೆಕ್ಕಕ್ಕೆ ಆ ಅಮೌಂಟ್ ಸುಮಾರು $3 ಕೋಟಿ ಆಗುತ್ತೆ. ಊಟಕ್ಕೆ ದುಡ್ಡಿಲ್ಲದ ನಾಯಿಯನ್ನ ಸೆಲ್ ಮಾಡಿದ ಮನುಷ್ಯನ ಟೇಬಲ್ ಮೇಲೆ $3 ಕೋಟಿ ಕ್ಯಾಶ್ ಇತ್ತು. ಆದರೆ ಸ್ಟುಡಿಯೋದ ಕಂಡೀಷನ್ ಏನಂದ್ರೆ, ಸ್ಟಾಲನ್ ಹೀರೋ ಆಗಬಾರ್ದು ಅಂತ. ಒಬ್ಬ ನಾರ್ಮಲ್ ಮನುಷ್ಯ ತಕ್ಷಣ ದುಡ್ಡು ತಗೊಳ್ತಿದ್ದ. ಆದರೆ ಸ್ಟಾಲನ್ ಆ $3 ಕೋಟಿ ರಿಜೆಕ್ಟ್ ಮಾಡಿದ್ರು. ಯಾಕೆ ಗೊತ್ತಾ? ಯಾಕಂದ್ರೆ ಅವರು ಡಾಕ್ಟರ್ ಮರ್ಫಿನ ರೂಲ್ ಅಪ್ಲೈ ಮಾಡಿದ್ರು, ಲಿವಿಂಗ್ ಮೆಂಟಲಿ ಇನ್ ದ ಅಚೀವ್ಡ್ ಸ್ಟೇಟ್. ಸ್ಟಾಲನ್ ತಮ್ಮ ಮೈಂಡ್ನಲ್ಲಿ ಆಲ್ರೆಡಿ ತಮ್ಮನ್ನ ವರ್ಲ್ಡ್ನ ಬಿಗ್ಗೆಸ್ಟ್ ಸಿನಿಮಾ ಪರದೆ ಮೇಲೆ ನೋಡ್ಬಿಟ್ಟಿದ್ರು. ಅವರ ಇಂಟರ್ನಲ್ ಸಕ್ಸಸ್ ಎಷ್ಟು ರಿಯಲ್ ಆಗಿತ್ತು ಅಂದರೆ, ಅವರು ಎಕ್ಸ್ಟರ್ನಲ್ ರಿಯಾಲಿಟಿಯ ಕಾಂಪ್ರಮೈಸ್ನ ಒದ್ದೋಡಿಸಿದ್ರು. ಲಾಸ್ಟಲ್ಲಿ ಸ್ಟುಡಿಯೋ ತಲೆ ಬಗ್ಗಿಸ್ಬೇಕಾಯ್ತು. ಅರ್ಧ ದುಡ್ಡು ಸಿಕ್ತು, ಆದರೆ ಲೀಡ್ ರೋಲ್ ಸಿಕ್ತು. ರಾಕಿ ವರ್ಲ್ಡ್ನ ಬಿಗ್ಗೆಸ್ಟ್ ಹಿಟ್ ಆಯಿತು, ಆಸ್ಕರ್ಸ್ ಗೆಲ್ತು. ಹಾಗೆ ಸ್ಟಾಲನ್ ಫಸ್ಟ್ ಹೋಗಿ ತಮ್ಮ ನಾಯಿ ಬಟ್ಕಸ್ನ ವಾಪಸ್ ಪರ್ಚೇಸ್ ಮಾಡಿದ್ರು. ಇದು ಸಕ್ಸಸ್ ವಿಜುವಲೈಸೇಷನ್ನ ಅಲ್ಟಿಮೇಟ್ ರಿಸಲ್ಟ್. ಯಾವಾಗ ನೀವು ಮೆಂಟಲಿ ಆ ಎಂಡ್ ರಿಸಲ್ಟಲ್ಲಿ ಉಸಿರಾಡೋಕೆ ಸ್ಟಾರ್ಟ್ ಮಾಡ್ತೀರೋ, ಆಗ ನೀವು ಯಾವುದೇ ಚೀಪ್ ಕಾಂಪ್ರಮೈಸ್ಗೆ ಸೆಟಲ್ ಆಗಲ್ಲ. ಇದು ಮ್ಯಾಜಿಕ್ ಅಲ್ಲ, ಇದು ನ್ಯೂರೋ ಸೈನ್ಸ್ ಹಾಗೆ ಕ್ವಾಂಟಮ್ ಫಿನಿಕ್ಸ್ನ ಲಾಸ್ಟ್ ರೂಲ್. ಈ ಅಲ್ಟಿಮೇಟ್ ಮೆಕ್ಯಾನಿಸಮ್ನ ಒಂದು ಮಾಡರ್ನ್ ವರ್ಚುವಲ್ ರಿಯಾಲಿಟಿಯಲ್ಲಿ ಅನಲೈಸ್ ಮಾಡೋಣ ಬನ್ನಿ. ಯಾವಾಗ ನೀವು ಒಂದು ಹೈ ಎಂಡ್ VR ಸೆಟ್ ಹಾಕೊಳ್ತಿರೋ, ನಿಮಗೆ ಗೊತ್ತಿರುತ್ತೆ ನೀವು ನಿಮ್ಮ ರೂಮಲ್ಲಿದ್ದೀರಾ ಅಂತ.
ಆದರೆ ನಿಮ್ಮ ಕಣ್ಣು, ಕಿವಿ ಹಾಗೆ ಬ್ರೈನ್ ಎಷ್ಟು ಕನ್ಫ್ಯೂಸ್ ಆಗಿರುತ್ತೆ ಅಂದರೆ, ನೀವು VR ಅಲ್ಲಿ ಬಿಲ್ಡಿಂಗಿಂದ ಬಿದ್ದರೆ ನಿಮ್ಮ ರಿಯಲ್ ಲೈಫ್ನಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ನಿಮ್ಮ ಮೈಂಡ್ಗೆ ರಿಯಲ್ ಹಾಗೆ ಇಮ್ಯಾಜಿನೇಷನ್ ನಡುವಿನ ಡಿಫರೆನ್ಸ್ ಗೊತ್ತಾಗಲ್ಲ. ಸಕ್ಸಸ್ನ ಇಮ್ಯಾಜಿನೇಷನ್ ಈ VR ಹೆಡ್ಸೆಟ್ನ ಯಾವುದೇ ಮಷಿನ್ ಇಲ್ಲದೆ ಹಾಕ್ಕೊಳ್ಳೋದು. ಹೆಚ್ಚಿನ ಜನ ಸಕ್ಸಸ್ನ ಬಗ್ಗೆ ಯೋಚಿಸ್ತಾರೆ. ನನ್ನ ಹತ್ರ ಲಕ್ಸುರಿ ಕಾರ್ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಇದು ನಿಮ್ಮನ್ನ ಕಾರಿಂದ ದೂರ ಇಡುತ್ತೆ, ಯಾಕಂದ್ರೆ ನೀವು ಹೊರಗಡೆಯಿಂದ ನೋಡ್ತಿದ್ದೀರಾ. ಆದರೆ ಅಚೀವರ್ ಸಕ್ಸಸ್ನ ಒಳಗಡೆಯಿಂದ ಯೋಚನೆ ಮಾಡ್ತಾರೆ. ಅವರು ಸ್ಟಿಯರಿಂಗ್ ವೀಲ್ ಲೆದರ್ನ ಕೈಗಳಲ್ಲಿ ಫೀಲ್ ಮಾಡ್ತಾರೆ. ಎಲ್ಲಿಯವರೆಗೂ ಇಮೇಜ್ ಕ್ಲಿಯರ್ ಆಗಲ್ವೋ ಅಲ್ಲಿಯವರೆಗೂ ವಿಜುವಲೈಸ್ ಮಾಡೋದಲ್ಲ, ಬದಲಿಗೆ ನಿಮ್ಮ ಬಾಡಿ ಫಿಸಿಕಲಿ ಆ ಎಮೋಷನ್ನ ಫೀಲ್ ಮಾಡೋವರೆಗೂ ಮಾಡಬೇಕು. ಸಕ್ಸಸ್ ಸಿಕ್ಕಿದ್ರೆ ಮುಖದ ಮೇಲೆ ಒಂದು ವಿಚಿತ್ರವಾದ ಶಾಂತಿ ಇರುತ್ತೆ. ಎಕ್ಸೈಟ್ಮೆಂಟ್ ಅಲ್ಲ, ಪೀಸ್ ಇರುತ್ತೆ. ಆ ಶಾಂತಿನ ಬದುಕಿ. ಯಾವಾಗ ಈ ಇಮೇಜ್ ಪದೇ ಪದೇ ನಿಮ್ಮ ಸಬ್ಕಾನ್ಶಿಯಸ್ VR ಹೆಡ್ಸೆಟ್ನಲ್ಲಿ ಪ್ಲೇ ಆಗುತ್ತೋ ಆಗ ಒಂದು ಅಚಲವಾದ ನಂಬಿಕೆ ಹುಟ್ಟುತ್ತೆ. ಆಮೇಲೆ ನೀವು ಏನೇ ಆಕ್ಷನ್ ತಗೊಂಡ್ರೂ ಅದು ಭಯದಿಂದ ಅಲ್ಲ, ಕಾನ್ಫಿಡೆನ್ಸ್ ಇಂದ ತಗೋತೀರಾ. ಇಂಟರ್ನಲ್ ಸಕ್ಸಸ್ ಆಟೋಮೆಟಿಕ್ ಆಗಿ ಎಕ್ಸ್ಟರ್ನಲ್ ಸಕ್ಸಸ್ನ ಮ್ಯಾಗ್ನೆಟೈಸ್ ಮಾಡುತ್ತೆ. ಈ ಟೆಕ್ನಿಕ್ ಶತಮಾನಗಳಿಂದ ಚಾಂಪಿಯನ್ಸ್ನ ಅತಿ ಬಿಗ್ಗೆಸ್ಟ್ ಸೀಕ್ರೆಟ್ ಪವರ್ ಆಗಿ ಉಳ್ಕೊಂಡಿದೆ. ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ಇದೇ ಎಕ್ಸಾಕ್ಟ್ ಸೈಕಾಲಜಿನ ನೀವು ನಾರ್ಮಲ್ ಲೈಫ್ನಲ್ಲಿ ಡೈಲಿ ಗೊತ್ತಿಲ್ಲದೇನೆ ಯೂಸ್ ಮಾಡ್ತೀರಾ. ಯಾವಾಗ ನೀವು ಯಾವುದಾದ್ರೂ ಒಂದು ದೊಡ್ಡ ವೆಕೇಷನ್ಗೆ ಹೋಗ್ತಾ ಇರ್ತೀರೋ, ಫ್ಲೈಟ್ ಟಿಕೆಟ್, ಹೋಟೆಲ್ ಬುಕ್ ಆಗಿರುತ್ತೆ, ವೆಕೇಷನ್ ಬರೋಕೆ ಇನ್ನೂ 1 ತಿಂಗಳು ಮಾತ್ರ ಬಾಕಿ ಇರುತ್ತೆ. ನೀವು ಬೇಜಾರಾಗಿ ಕೂತಿರ್ತೀರಾ? ಇಲ್ಲ ತಾನೆ, ನೀವು ಆ್ಯಕ್ಚುಲಿ ಖುಷಿಯಾಗಿರೋಕೆ ಸ್ಟಾರ್ಟ್ ಮಾಡ್ತೀರಾ. ಶಾಪಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀರಾ, ಫ್ರೆಂಡ್ಸ್ಗೆ ಹೇಳ್ತೀರಾ. ಆ ಹಾಲಿಡೇ ರಿಲ್ಯಾಕ್ಸೇಷನ್ನ ಅಡ್ವಾನ್ಸ್ ಅಲ್ಲೇ ಫೀಲ್ ಮಾಡ್ತೀರಾ ಅಲ್ವಾ? ಯಾಕಂದ್ರೆ ಟಿಕೆಟ್ ಬುಕ್ ಆಗಿದೆ ಅಂತ ನಂಬಿಕೆ ಇದೆ. ಸಕ್ಸಸ್ನ ವಿಜುವಲೈಸೇಷನ್ ಕೂಡ ಎಕ್ಸಾಕ್ಟ್ ಇದೇ ಥರ ಇರುತ್ತೆ. ನಿಮ್ಮ ಗೋಲ್ಸ್ನ ಟಿಕೆಟ್ನ ಮೆಂಟಲಿ ಬುಕ್ ಮಾಡ್ಕೊಳ್ಳಿ. ಡೆಸ್ಟಿನೇಷನ್ ಅಂತೂ ಸಿಕ್ಕೇ ಸಿಗುತ್ತೆ ಅನ್ನೋ ಅಚಲವಾದ ನಂಬಿಕೆ ಯಾವ ದಿನ ಬೇಕಾದರೂ ಬರುತ್ತೆ. ಆ ದಿನದಿಂದ ನಿಮ್ಮ ಫ್ರಸ್ಟ್ರೇಷನ್ ಪೂರ್ತಿಯಾಗಿ ಮುಗ್ದೋಗುತ್ತೆ. ಆಕ್ಚುಯಲ್ ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇರಿ. ಇದಿಷ್ಟು ಇವತ್ತಿನ ಎಪಿಸೋಡ್. ಬಿಲೀವ್ ಇನ್ ಯುವರ್ ಸೆಲ್ಫ್ನ ಈ ಫೈನಲ್ ಚಾಪ್ಟರ್ ಹಾಗೆ ಪೂರ್ತಿ ಬುಕ್ಕಿನ ಸಾರಾಂಶ ಇನ್ಮುಂದೆ ಶುರುವಾಗುತ್ತೆ. ಫಸ್ಟ್ ಒನ್, ಸಕ್ಸಸ್ನ ಬಗ್ಗೆ ಯೋಚಿಸೋದನ್ನ ಸ್ಟಾಪ್ ಮಾಡಿ. ಸಕ್ಸಸ್ನ ಒಳಗಡೆಯಿಂದ ಯೋಚಿಸೋದನ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಮೈಂಡ್ ಅಸಲಿ ರಿಯಾಲಿಟಿ ಹಾಗೆ ವಿಜುವಲ್ ರಿಯಾಲಿಟಿ ನಡುವೆ ಯಾವುದೇ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಲ್ಲ, ನೆನ್ಪಿಟ್ಕೊಳ್ಳಿ. ಇನ್ನು ಥರ್ಡ್ ಒನ್, ನಿಮ್ಮ ಫಿಸಿಕಲ್ ವರ್ಲ್ಡ್ ಬರೀ ನಿಮ್ಮ ಮೈಂಡ್ನ ಸ್ಟೇಟ್ನ 3D ಪ್ರಿಂಟ್ಔಟ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಫೋರ್ತ್ ಒನ್, ಪದೇ ಪದೇ ನಿಮ್ಮ ಎಂಡ್ ಗೋಲ್ನ ಫ್ರೀಕ್ವೆನ್ಸಿಯಲ್ಲಿ ಉಸಿರಾಡಿ. ಇದುವೇ ರಿಯಲ್ ಮ್ಯಾನಿಫೆಸ್ಟೇಷನ್ನ ಸೀಕ್ರೆಟ್. ಸ್ನೇಹಿತರೆ, ನಾವು ಸ್ಟಾರ್ಟ್ ಮಾಡಿದ್ದು ಒಂದು ಚಿಕ್ಕ ಥಾಟಿಂದ. ಆಮೇಲೆ ನಾವು ಅದರಲ್ಲಿ ಎಮೋಷನ್ನ ಬೆಂಕಿ ಹಚ್ಚಿದ್ವಿ. ಆಮೇಲೆ ಆಟಿಟ್ಯೂಡ್ನ ಗೋಡೆ ಕಟ್ಟಿ ಸೊಸೈಟಿಯ ನೆಗೆಟಿವಿಟಿನ ಆಚೆ ಹಾಕಿದ್ವಿ. ಅದಾದ್ಮೇಲೆ ಸಬ್ಕಾನ್ಶಿಯಸ್ ಇಂಜಿನ್ ರೂಮ್ ಆಕ್ಟಿವೇಟ್ ಮಾಡಿದ್ವಿ. ಹಾಗೆ ಇವತ್ತು ನಮ್ಮ ಎಂಡ್ ಗೋಲಲ್ಲಿ ಉಸಿರಾಡೋದನ್ನ ಕಲ್ತ್ವಿ. ನೀವು ಈ ಪೂರ್ತಿ ಬುಕ್ನ, ಈ ಪೂರ್ತಿ ಯೂನಿವರ್ಸ್ನ ಕಾನೂನನ್ನ ಒಂದು ಸಿಂಗಲ್ ಮ್ಯಾಥಮೆಟಿಕಲ್ ಇಕ್ವೇಷನ್ ಅಲ್ಲಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ಇಕ್ವೇಷನ್ನ ಲೈಫ್ ಲಾಂಗ್ ನಿಮ್ಮ ಹೃದಯದಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ. ಇಮ್ಯಾಜಿನೇಷನ್ ಪ್ಲಸ್ ಎಮೋಷನ್ ಹಾಗೆ ಬಿಲೀಫ್ ಹಾಗೆ ಸಬ್ಕಾನ್ಶಿಯಸ್ ಮೈಂಡ್ ಈಸ್ ಈಕ್ವಲ್ ಟು ಯುವರ್ ಡೆಸ್ಟಿನೇಷನ್. ಈ ಯೂನಿವರ್ಸ್ ನಿಮ್ಮ ಕಮಾಂಡ್ಸ್ಗಾಗಿ ವೇಟ್ ಮಾಡ್ತಿದೆ. ಇವತ್ತಿಂದ ಅಳೋದು ಬಿಡಿ, ಕಂಪ್ಲೇಂಟ್ ಮಾಡೋದನ್ನ ಬಿಡಿ. ಈಗಲೇ ನಿಮ್ಮ ಪವರ್ಫುಲ್ ಮೆಂಟಲ್ ರಿಯಾಲಿಟಿನ ಡಿಸೈನ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನೀವು ಒಂಟಿಯಲ್ಲ, ಯೂನಿವರ್ಸ್ನ ಪೂರ್ತಿ ಫ್ರೀಕ್ವೆನ್ಸಿ ನಿಮ್ಮ ಜೊತೆ ಇರುತ್ತೆ. ಈ 6 ಪಾರ್ಟ್ನ ಮ್ಯಾಸಿವ್ ಸಿರೀಸ್ ನಿಮ್ಮ ಮೈಂಡ್ನ ಎಲ್ಲ ಲಾಕ್ಸ್ನ ಬ್ರೇಕ್ ಮಾಡಿದ್ರೆ, ಹಾಗೆ ನಿಮ್ಮ ಒಳಗೆ ಒಂದು ಹೊಸ ಬೆಂಕಿ, ಹೊಸ ಬಿಲೀಫನ್ನು ಹುಟ್ಟಿಸಿದ್ರೆ ಈ ವಿಡಿಯೋನ ಖಂಡಿತ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ನಿಮ್ಮ ಡ್ರೀಮ್ ಒನ್ ಲ್ಯಾಬ್ ಕಡೆಯಿಂದ ಈ ಪೂರ್ತಿ ಪ್ಲೇಲಿಸ್ಟ್ನ ಲೈಫ್ನಲ್ಲಿ ಏನಾದರೂ ಸಾಧಿಸಬೇಕು ಅಂದ್ಕೊಂಡಿರೋ ಪ್ರತಿಯೊಬ್ಬ ಫ್ರೆಂಡಿಗೂ ಶೇರ್ ಮಾಡಿ. ಯಾಕಂದರೆ ಇದು ಬರೀ ಒಂದು ಬುಕ್ ಅಲ್ಲ, ಮುಂದೆ ಪೂರ್ತಿ ಲೈಬ್ರರಿ ನಿಮಗಾಗಿ ವೇಟ್ ಮಾಡ್ತಾ ಇರುತ್ತೆ. ಇದಾಗಿತ್ತು ಬಿಲೀವ್ ಇನ್ ಯುವರ್ ಸೆಲ್ಫ್ನ ಅಲ್ಟಿಮೇಟ್ ಪಾರ್ಟ್ 6. ನಾನು ಡ್ರೀಮ್ ಒನ್ ಲ್ಯಾಬ್ ಕಡೆಯಿಂದ ಕೀಪ್ ಗ್ರೋಯಿಂಗ್, ಕೀಪ್ ಎಕ್ಸ್ಪ್ಲೋರಿಂಗ್. ನಮಸ್ಕಾರ, ನಾನು ಹೋಗಿ ಬರ್ತೀನಿ. ಹ್ಯಾವ್ ಅ ವಂಡರ್ಫುಲ್ ಡೇ.